ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದು ಚಿನ್ನದ ದೀಪ ತರಿಸಿದ್ದೀನಿ ಇವತ್ತು. ರಿಯಲಿ ತುಂಬ ಚೆನ್ನಾಗಿದೆ ಗೈಸ್. ಐ ಆಮ್ ರಿಯಲಿ ಸೋ ಎಕ್ಸೈಟೆಡ್ ಟು ಓಪನ್ ದ ಪಾರ್ಸಲ್. ಲೆಟ್ಸ್ ಓಪನ್ ದ ಪಾರ್ಸಲ್. ನೀವು ನೋಡ್ತಾ ಇರ್ಬೋದು, ನಾನು ಪಾರ್ಸಲ್ನ ಓಪನ್ ಮಾಡ್ತಾ ಇದ್ದೀನಿ. ಈಚ್ ಆ್ಯಂಡ್ ಎವ್ರಿ ಪ್ರಾಡಕ್ಟ್ ವಾಸ್ ಪ್ಯಾಕ್ ವೆರಿ ವೆಲ್ ಅಂತಲೇ ಹೇಳ್ಬೋದು. ಆದರೆ ನನಗೆಲ್ಲೋ ಒಂದು ಸ್ವಲ್ಪ ಏನು ಅನ್ನಿಸ್ತಪ್ಪ ಅಂತ ಹೇಳಿದರೆ, ಇಟ್ ಕುಡ್ ಬಿ ಮೋರ್ ಬೆಟರ್ ಅನ್ನಿಸ್ತು. ಯಾಕೆ ಅಂತ ಹೇಳಿದರೆ, ನಾನು ಪಾರ್ಸಲ್ ರಿಸೀವ್ ಮಾಡಬೇಕಾದ್ರೆ ಕೆಳಗಡೆ ಸ್ವಲ್ಪ ಪಾರ್ಸಲ್ ಹರಿದೋಗಿತ್ತು. ನಾನು ಬೈದಲ್ಲೇ ತೊಗೊಂಬಂದೆ. ಒಳಗಡೆ ಯಾವುದಾದ್ರೂ ಪ್ರಾಡಕ್ಟ್ ಮಿಸ್ ಆಗಿರುತ್ತಾ, ಯಾವುದಾದ್ರೂ ದೀಪದ ಪಾರ್ಟ್ಸ್ ಮಿಸ್ ಆಗಿರುತ್ತಾ ಅಂತ ಹೇಳಿ. ಆದರೆ ಆ ಥರ ಏನೂ ಆಗಿರಲಿಲ್ಲ. ನಥಿಂಗ್ ವಾಸ್ ಹ್ಯಾಪನ್ ಲೈಕ್ ದ್ಯಾಟ್ ಅಂತಲೇ ಹೇಳ್ಬೋದು. ಸೇಫಾಗಿ ಪ್ರಾಡಕ್ಟ್ ನನ್ನ ಕೈಗೆ ರೀಚ್ ಆಯಿತು ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ನಾನು ಪ್ರಾಡಕ್ಟ್ನ ಅನ್ರ್ಯಾಪ್ ಮಾಡ್ತಾ ಇದ್ದೀನಿ. ನಾಚಿಯಾರ್ ಕೋಯಿಲ್ ದೀಪ ಅಂತ ಹೇಳಿದ್ರೇನೆ ಅದಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ ಗೈಸ್. ಅಲ್ಲಿ ಸಿಗುವಂತಹ ದೀಪ ನಿಮಗೆ ದೇಶದ ಯಾವುದೇ ಭಾಗದಲ್ಲಾಗಲಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಈ ದೀಪನ ಮ್ಯಾನುಫ್ಯಾಕ್ಚರರ್ ಹತ್ರ ಇಂದಾನೆ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಾಗಿ ನನ್ಗೆ ಹೇಳಬೇಕಂದ್ರೆ, ಕಂಪೇರ್ ಟು ಅದರ್ ಶಾಪ್ಸ್ ಆಗಲಿ, ಅದರ್ ಮ್ಯಾನುಫ್ಯಾಕ್ಚರರ್ಸ್ ಆಗಲಿ, ತುಂಬ ರೀಸನಬಲ್ ಪ್ರೈಸಿಗೆ ನನಗೆ ಈ ದೀಪ ಸಿಕ್ತು ಅಂತಲೇ ಹೇಳ್ಬೋದು. ತುಂಬ ಒಂದು ದೀಪ ಬಂದು ಅಪ್ರಾಕ್ಸಿಮೇಟ್ 4.5 to 5 kgs ಇದೆ. ಒಂದು ದೀಪ ಎತ್ತಕ್ಕೆ ಆಗಲ್ಲ, ತುಂಬ ಭಾರ ಇದೆ. ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಇದನ್ನು ಯಾಕೆ ಈ ರೀತಿ ತೋರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಯೂಶಲಿ ದೀಪದಲ್ಲಿ ಒಳಗಡೆ ಮಣ್ಣು ತುಂಬ್ತಾರೆ. ಈ ಥರ ದೀಪಾವಳಿ ಕಂಬದಲ್ಲಿ ಮಣ್ಣು ತುಂಬ್ತಾರೆ. ಆದರೆ ನಾಚಿಯಾರ್ ಕೋಯಿಲ್ ದೀಪಗಳಲ್ಲಿ ಯಾವುದೇ ರೀತಿ ಹತ್ರ ಮಣ್ಣು ತುಂಬಿ ಮೋಸ ಮಾಡೋ ಕೆಲಸ ಮಾಡಲ್ಲ ಗೈಸ್. ಇವರು ಪ್ಯೂರ್ಲಿ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ. ನಾನು ಹಿಂದೆ ವಿಡಿಯೋದಲ್ಲಿ ತೋರಿಸಿರೋ ರೀತಿ ನೀವು ಒಂದು ಹೋಲಿಂದ ನೀವು ನೋಡಿದ್ರೆ ಆ ಕಡೆ ಬೆಳಕು ಕಾಣಿಸುತ್ತೆ. ಅದೇ ನಿಮಗೆ ಆಧಾರ ಅಂತಾನೆ ಹೇಳ್ಬೋದು. ಒಳಗಡೆ ಯಾವುದೇ ರೀತಿ ಮಣ್ಣು ತುಂಬಿಲ್ಲ, ದೀಪ ಪ್ಯೂರ್ ಆಗಿದೆ, ಪ್ಯೂರ್ ಬ್ರಾಸ್ ಆ್ಯಂಡ್ ಬ್ರಾನ್ಸಲ್ಲಿ ಮಾಡಿದ್ದಾರೆ ಅಂತ. ನಾನು ಇನ್ನೂ ಒಂದು ಹೇಳಬೇಕು, ಇದು ಯಾಕೆ ಇಷ್ಟು ಶೈನಿಂಗ್ ಇರುತ್ತೆ, ಇದು ಲಾಸ್ಟ್ವರೆಗೂ ಇದೇ ರೀತಿ ಇರುತ್ತಾ ಅಂತ ಹೇಳಿದ್ರೆ, ಹೌದು, ಇದು ಇದೇ ರೀತಿ ಇರುತ್ತೆ. ಯಾಕಂದರೆ ಈ ದೀಪನ ಬಂದು 2 ಲೋಹದಿಂದ ಮಾಡಿರ್ತಾರೆ. ಒಂದು ಬ್ರಾಸ್ ಮತ್ತೊಂದು ಬ್ರಾನ್ಸು. ಹಿತ್ತಾಳೆ, ಕಂಚು 2 ಲೋಹ ಮಿಶ್ರಿತದಲ್ಲಿ ಈ ದೀಪನ ಮಾಡಿರ್ತಾರೆ. ಅದಕ್ಕೆ ಇದು ಇಷ್ಟೊಂದು ಶೈನಿಂಗ್ ಇರುತ್ತೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಈಚ್ ಆ್ಯಂಡ್ ಎವ್ರಿ ಕಾರ್ವಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂದರೆ ಚಿನ್ನಕ್ಕೆ ತಲೆ ಮೇಲೆ ಹೊಡೆಯೋ ರೀತಿ ಇದೆ ಒಂದು ಕಾರ್ವಿಂಗ್ಸು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕೆಳಗಡೆ ಇಲ್ಲಿ ಸಿಂಪಲ್ ಅನ್ನಿಸ್ತು ಆ ಡಿಸೈನು. ಬೇರೆ 30 ಇಂಚ್ ದೀಪದಲ್ಲೆಲ್ಲ ಅಲ್ಲಿ ಲೋಟಸ್ ಡಿಸೈನ್ ಮಾಡಿದ್ದಾರೆ. ಲಾಸ್ಟಲ್ಲಿ ನಾನು 30 ಇಂಚ್ ದೀಪದ್ದು ನಿಮಗೆ ವಿಡಿಯೋ ಹಾಕಿದ್ದೀನಿ, ಅದನ್ನು ಚೆಕ್ ಮಾಡ್ಬೋದು. ಇಲ್ಲಿ ಯಾಕೆ ಹಾಕಿಲ್ಲ ಅಂತ ಹೇಳಿದ್ರೆ, ಅವರಿಗೆ ಜಾಗ ತುಂಬ ಕಡಿಮೆ ಅನ್ನಿಸ್ತಂತೆ, ಅಲ್ಲಿ ಕಾರ್ವಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆದರೆ ಇನ್ನೂ ಒಂದು ಮ್ಯಾನುಫ್ಯಾಕ್ಚರರ್ ಅಲ್ಲಿ ಲೋಟಸ್ ಡಿಸೈನ್ ಮಾಡಿದ್ದಾರೆ, ಆದರೆ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ. ಅವ್ರ ಹತ್ರ ನಾನು ಯಾಕೆ ಪರ್ಚೇಸ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಈ ದೀಪದಷ್ಟು ಮುದ್ದಾಗಿ ಅವ್ರ ದೀಪದ ಆ ಕಂಬಗಳು ಅಷ್ಟು ಮುದ್ದಾಗಿ ಇರಲಿಲ್ಲ ಅಂತಲೇ ಹೇಳ್ಬೋದು. ಇದು ತುಂಬ ಲಕ್ಷಣವಾಗಿ, ಲಕ್ಷ್ಮಿ ಕಟಾಕ್ಷವಾಗಿ ಇದೆ ಅಂತಲೇ ಈ ದೀಪನ ನಾನು ಚೂಸ್ ಮಾಡಿದ್ದು. ಆ್ಯಂಡ್ ಇದನ್ನು ಪರ್ಚೇಸ್ ಮಾಡೋಕ್ಕೆ ಮುಂಚೆ ನಾನು 3 to 4 ಮ್ಯಾನುಫ್ಯಾಕ್ಚರರ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಕೋಟ್ ಮಾಡೋ ಪ್ರೈಸ್ ಏನಿದೆ, ಆ ಪ್ರೈಸ್ ತುಂಬ ಹೈ ಅನ್ನಿಸ್ತು ನನಗೆ. ಆ ಪ್ರಾಡಕ್ಟ್ಗೆ ಅವ್ರು ಹೇಳ್ತಾ ಇರೋ ಪ್ರೈಸಿಗೆ ತುಂಬ ಹೈಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನಿಸ್ತು. ಅದಕ್ಕೆ ನಾನು ಈ ಮ್ಯಾನುಫ್ಯಾಕ್ಚರರ್ನ ಚೂಸ್ ಮಾಡಿದೆ. ರಿಯಲಿ ಗೈಸ್, ಹಿ ವಾಸ್ ವೆರಿ ಗುಡ್ ಪರ್ಸನ್. ಇನ್ ಕೇಸ್ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕು ಅಂದರೆ ಪ್ಲೀಸ್ ಡೂ DM. ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಳಿಸ್ತೀನಿ. ನೀವು ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಫೈನಲಿ ಗೈಸ್, ನನಗೆ ಗೊತ್ತು ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಡೀಟೇಲ್ಸ್ಗೋಸ್ಕರ ಅಂತ. ಇದನ್ನು ನಾನು ಅಕ್ಷಯ ಮೆಟಲ್ಸ್, ನಾಚಿಯಾರ್ ಕೋವಿಲ್, ಕುಂಭಕೋಣಂನಿಂದ ಪರ್ಚೇಸ್ ಮಾಡಿದ್ದೀನಿ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ರಿಯಲಿ ಪರ್ಸನ್ ವಾಸ್ ವೆರಿ ಗುಡ್ ಆ್ಯಂಡ್ ಹಾನೆಸ್ಟ್. ಅವರು ಪ್ರಾಡಕ್ಟ್ ರೀಚ್ ಆಗೋವರೆಗೂ ಫಾಲೋ ಅಪ್ ಮಾಡ್ತಾನೇ ಇದ್ದರು. ತುಂಬ ಅಫೋರ್ಡಬಲ್ ಪ್ರೈಸಿಗೆ ನನಗೆ ಇದು ಸಿಕ್ತು. ಪ್ರೈಸಿಂಗ್ ಡೀಟೇಲ್ ಬೇಕು ಅಂದರೆ ಪ್ಲೀಸ್ ಡೂ DM ಟು ಮೀ. ನಾನು ಪ್ರೈಸ್ ಡೀಟೇಲ್ ಹೇಳ್ತೀನಿ. ಇಲ್ಲಿ ಪ್ರೈಸ್ ಡೀಟೇಲ್ ಮೆನ್ಷನ್
ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರದ್ದು ಬಿಸ್ನೆಸ್ ಇರುತ್ತೆ ಅಲ್ವಾ. ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಪ್ರೈಸ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡ್ತೀನಿ. ಅವ್ರ ಹತ್ರ ಮಾತಾಡಿ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡಿದ್ರೆ ಇನ್ನೂ ಒಳ್ಳೇದಂತ ಅನಿಸುತ್ತೆ. ಇದು ಮ್ಯಾನುಫ್ಯಾಕ್ಚರ್ ಆಗೋಕ್ಕೆ 14 ಡೇಸ್ ಬೇಕಾಗುತ್ತೆ. ಸ್ಟಾಕ್ ರೆಡಿ ಇತ್ತು ಅಂದರೆ ಇಮಿಡಿಯೇಟಾಗಿ ಡಿಸ್ಪ್ಯಾಚ್ ಮಾಡ್ತಾರೆ. 3 to 4 ಡೇಸಲ್ಲಿ ನಿಮ್ಮ ಕೈ ಬಂದು ಪ್ರಾಡಕ್ಟ್ ಸೇರುತ್ತೆ. ಇದು ನೋಡಿ 30 ಇಂಚ್ ದೀಪ. ಇಲ್ಲಿ ಕೆಳಗಡೆನೂ ಅಷ್ಟೇ, ಮೇಲೆ ದೀಪದ ಒಳಗಡೆನೂ ಅಷ್ಟೇ ಲೋಟಸ್ ಕಾರ್ವಿಂಗ್ ಮಾಡಿದ್ದಾರೆ. ಇದನ್ನು ನಾನು ಯಾಕೆ ಚೂಸ್ ಮಾಡಲಿಲ್ಲ ಅಂತ ಹೇಳಿದರೆ, ದೀಪದ ಕಂಬಗಳು ಅಷ್ಟು ಲಕ್ಷಣವಾಗಿರಲಿಲ್ಲ, ಅದಕ್ಕೆ ಈ ದೀಪನ ಚೂಸ್ ಮಾಡಿಲ್ಲ. ಇನ್ನು ಎಣ್ಣೆ ಹಾಕೋ ವಿಚಾರಕ್ಕೆ ಬಂದರೆ, ನೀವು ಧಾರಾಳವಾಗಿ 50 to 75 ml ಎಣ್ಣೆ ಹಾಕಿ ದೀಪ ಹಚ್ಬೋದು. ಯೂಶಲಿ ನಾಚಿಯಾರ್ ಕೋವಿಲ್ ದೀಪಗಳ ಆಳ ಇಷ್ಟೇ ಇರುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಇನ್ನೂ ಈ ರೀತಿ ಜಾಸ್ತಿ ವಿಡಿಯೋ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು.